ಈಗಾಗಲೇ ವಕ್ಫ್ ವಿಚಾರದ ಬಗ್ಗೆ ಒಂದಷ್ಟು ಹೋರಾಟಗಳು ನಡೀತಾ ಇದೆ. ಹೋರಾಟ ಓಕೆ, ಆದರೆ ಎರಡೆರಡು ಭಿನ್ನ ಭಿನ್ನ ಹೋರಾಟ ಯಾಕೆ ಅನ್ನೋದು ಈಗ ರಾಜ್ಯದ ಜನರ ಪ್ರಶ್ನೆ. ಅಶೋಕ್ ಗೌಡ್ರೆ, ಈಗ ನೀವು ಕೂಡ ಕೇಳಿಸ್ಕೊಂಡ್ರಿ ಅನ್ಸುತ್ತೆ, ಮಾತನಾಡ್ತಾ ಇದ್ರು, ಧರ್ಮಸೇನಾ ಅವರು ಮಾತನಾಡ್ತಾ ಇದ್ರು. ಅವರ ಹೇಳಿಕೆಗೆ, ಯಾಕಂದ್ರೆ ಆ ಸಮುದಾಯದವರು ಬಿಟ್ಟು ಬಿಡ್ತಾರಾ ಅಷ್ಟು ಎಕರೆ ಜಮೀನನ್ನ, ಹೆಂಗ್ ಬಿಟ್ಟು ಬಿಡಕ್ ಸಾಧ್ಯ ಅನ್ನೋ ರೀತಿಯಲ್ಲೂ ಕೂಡ ಮಾತನಾಡ್ತಾ ಇದ್ರು. ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದಂತವರು ಒಂದು ಫ್ಯಾಮಿಲಿ ಏನ್ ವಿಪರ್ಯಾಸ ಈ 1974 ಪ್ರೆಸೆಂಟ್ ಏನಿದೆ ಒಂದು ಆದ್ಮೇಲೆ ಸದನದಲ್ಲಿ ಈ ವಕಫ್ ಸಚಿವರಾಗಿದ್ದಂತವ್ರು ಹಿಂದೆ ಎಷ್ಟು ಮಟ್ಟಕ್ಕೆ ಆಗ್ತಿದೆ ಅಂತಕ್ಕಂಥ ಉತ್ತರನ ಕೊಟ್ಟಿದ್ದಾರೆ. ಎರಡು 1974 ಪ್ರೆಸೆಂಟ್ ಸದನದಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರನ ದಯವಿಟ್ಟು ಸಹ ನೋಡ್ಕೊಳ್ಳಿ. 1,10,399 ಎಕರೆ 29 ಗುಂಟೆ ಅಂತ ಕರೆಕ್ಟ್ ಮಾಹಿತಿ ಹೇಳ್ತಾ ಇದೀನಿ. ಇದನ್ನ ಸದನದಲ್ಲಿ ಹೇಳಿದ್ದಾರೆ. ಅದಾದ್ಮೇಲೆ 29,000 ಎಕರೆ ಕೊಡ್ಬೇಕಾ ಅಂದ್ರೆ ಇದನ್ನ ದಯವಿಟ್ಟು ಖಾತ್ರಿ ಪಡಿಸಿ ಧರ್ಮಸೇನಾ ಅವರೇ. ಒಂದು ಎರಡನೇದು ನೋಡಿ, 2013 ಕಾನೂನು ಏನಿದೆ ಇದ್ರಲ್ಲಿ ಏನ್ ಮಾಡ್ತಾರೆ ಕಾಂಗ್ರೆಸ್ ಅವತ್ತು ಮನಮೋಹನ್ ಸಿಂಗ್ ಸರ್ಕಾರ ಏನ್ ಮಾಡಿತ್ತು ಅಂತಂದ್ರೆ, ನೀವು ವಾಟ್ಸ್ ಸೋ ಎವರ್ ಡೀಡ್ ಡನ್ ಅಂದ್ರೆ ಟೆನೆನ್ಸಿ ಆಕ್ಟ್ ಇರ್ಬೋದು ಅಥವಾ ಇನಾಮ್ ಅಬಾಲಿಷನ್ ಆಕ್ಟ್ ಇರ್ಬೋದು ಅಥವಾ ಯಾವುದೇ ರೆವಿನ್ಯೂ ಆಕ್ಟ್ ಮೇಲ್ಗಡೆ ವಕಫ್ ಆಕ್ಟ್ ಇರ್ತದೆ ಅಂತ ಹೇಳಿ. ಅಂದ್ರೆ ಅರ್ಥ ಏನು? ಈಗ ಉದಾಹರಣೆಗೆ ನಾನೊಬ್ಬ ರೈತ, ನಾನು ಭೂಮಿಯನ್ನು ಒತ್ಕೊಂಡಿದ್ದೆ, ಅದು ವಕಫ್ ಭೂಮಿ ಇತ್ತು ಅಥವಾ ಮಠಮಾನ್ಯ ಭೂಮಿ ಇತ್ತು. ಮಠಮಾನ್ಯ ಭೂಮಿ ಆದ್ರೆ ಅದು ನಂದಾಗೋಯ್ತು ಟೆಂಡೆನ್ಸಿನಲ್ಲಿ. ಆದ್ರೆ ವಕಫ್ ಭೂಮಿ ಆಗಿದ್ರೆ ಇಟ್ ವಿಲ್ ಬಿ ಓವರ್ ರೂಲ್ ಇನ್ 2013 ಆಕ್ಟ್. ಅದರಿಂದಾಗಿ ಈ ನೋಟಿಸ್ ಈಗ ಜನಗಳ ಮಾಹಿತಿ ಹೋಗಿ 1995 ಮಾಡ್ತಾರೆ. ಎನಿಬಡಿ 1995 ಏನ್ ಮಾಡ್ತಾರೆ, ಎಕ್ಸ್ಚೇಂಜ್ ಡೀಡ್, ಗಿಫ್ಟ್ ಡೀಡ್, ಸೇಲ್ ಡೀಡ್ ಕ್ಯಾನ್ ಬಿ ಡನ್ ಬೈ ಮುಚುವಲಿ ಅಂತಾರೆ. ತದನಂತರದಲ್ಲಿ ಹೇಳ್ತಾರೆ 2013 ಎನಿ ಸಚ್ ಡೀಡ್ಸ್ ಡನ್ ವಿಲ್ ಬಿ ಕ್ಯಾನ್ಸಲ್ಡ್ ಅಂತಾರೆ. ಅಂದ್ರೆ ಅರ್ಥ ಏನಂದ್ರೆ ನನ್ ಪ್ರಾಪರ್ಟಿಗೆ ಮತ್ತು ಸಿ ಆಗಿತ್ತು, ಬಿ ಪ್ರಾಪರ್ಟಿ ವಕಫ್ ಆಗಿತ್ತು. ನಾನೇನ್ ಮಾಡಿದೆ, ಪಕ್ಕ ಇರಲಪ್ಪ ದೊಡ್ಡ ಎಕ್ಸ್ಟೆಂಟ್ ಇರ್ತದೆ ಅಂತೇಳಿ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಟ್ಟೆ. ಈಗ 1998 ಅಲ್ಲಿ ಒಂದು ಒನ್ಸ್ ಎ ವಕಫ್ ಇಸ್ ಆಲ್ವೇಸ್ ಎ ವಕಫ್, ಜೊತೆಗೆ ಎನಿ ಸಚ್ ಡೀಡ್ಸ್ ಡನ್ ಕ್ಯಾನ್ಸಲ್ಡ್ ಅಂತ ಕೂಡಲೇ ಬಿ ಮತ್ತು ಸಿ ಪ್ರಾಪರ್ಟಿ ಎರಡು ಒಟ್ಟಾಯ್ತು. ಇದರಿಂದ ಆಗ್ತಿರ್ತಕ್ಕಂಥದ್ದು ನೋಟಿಸ್ ಇತ್ತು. ಇದರಿಂದಾಗಿ ಆಗ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಕುತಂತ್ರ ಏನಿದೆ, ಅನೇಕ ಜನ ಯಾರು ರೆಹಮಾನ್ ಖಾನ್ ಅವರು ಅವತ್ತು ಸಚಿವರಾಗಿದ್ರು, ಮೈನಾರಿಟಿ ಸಚಿವರು, ಅವ್ರು ಮಾಡಿರ್ತಕ್ಕಂಥ ಕದ್ವಾಯ ಇಂದಿನ ದೊಡ್ಡ ಸ್ಕೆಚ್ ಏನಿದೆ, ಇದರ ಅಡಿನಲ್ಲಿ ಇವತ್ತು ವಕಫ್ ಅಮೆಂಡ್ಮೆಂಟ್ ಬಂದ್ಬಿಡುತ್ತೆ ಅಂತ ಹೇಳಿ ಇವತ್ತು ಸಿದ್ದರಾಮಯ್ಯನವರ ಆದೇಶದ ಮೇರೆಗೆ ಜಮೀರ್ ಅಹಮದ್ ಆಯ್ತು. ಈಗ ನಿಮ್ಮ ಹೋರಾಟ ಅಶೋಕ್ ಗೌಡ್ರೆ, ಈಗ ಬಿಜೆಪಿಯ ಹೋರಾಟವನ್ನ ನಾವು ಕೂಡ ಸ್ವಾಗತ ಮಾಡ್ತೀವಿ, ವಕ್ಫ್ ವಿರುದ್ಧ ನಿಮ್ಮ ಹೋರಾಟವನ್ನ ನಾವು ಕೂಡ ಸ್ವಾಗತ ಮಾಡ್ತೀವಿ. ಬಟ್ ಇವತ್ತಿನ ವಿಚಾರ ಏನು ಅಂದ್ರೆ, ನಿಮ್ಮ ಹೋರಾಟ ಒಂದೇ, ಬಿಜೆಪಿಯ ಹೋರಾಟ ಒಂದೇ, ಗುರಿ ಒಂದೇ, ಆದ್ರೆ ಭಿನ್ನ ಭಿನ್ನವಾಗಿ ಎರಡೆರಡು ಬಣಗಳು ಯಾಕೆ? ಒಂದೇ ಬಣ ಹೋರಾಟ ಮಾಡ್ಬೋದಲ್ಲ. ಈಗ ಆಲ್ರೆಡಿ ಸಮಿತಿ ರಚನೆ ಆಗಿದೆ, ಡೇಟ್ ಕೂಡ ಫಿಕ್ಸ್ ಆಗಿದೆ. ಆಗ ಎಲ್ಲರೂ ಒಗ್ಗೂಡಿಕೆಯಿಂದ ಹೋರಾಟ ಮಾಡಬಹುದಲ್ವಾ? ಅವರೊಂದು ಬಣ, ನೀವೊಂದು ಬಣ ಯಾಕೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಅದನ್ನ ಖಂಡಿತವಾಗಿ ಹೇಳ್ತಾರೆ. ಅತಿ ಶೀಘ್ರದಲ್ಲೇ ಒಂದು ತಾರಕ ಅಂತ್ಯ ಕಾಣತಕ್ಕಂತಹ ವಿಚಾರ ಬರುತ್ತೆ ಕರ್ನಾಟಕ ಜನತೆಗೆ. ಐದರ್ ಟುಗೆದರ್ ಆರ್ ಯಾರಾದ್ರೂ ಸಹ ಬಿಜೆಪಿಯ ಪಕ್ಷದ ಆಯ್ಕಟ್ಟಲಿಲ್ಲ ಅಂತಂದ್ರೆ ಹಿರಿಯರು ಯಾವ ರೀತಿ ಮಾರ್ಗಸೂಚನೆ ಸೂಚಿಸ್ತಾರೆ ಆ ರೀತಿ ಹೋಗುತ್ತೆ. ಅಲ್ಲ, ಇಲ್ಲಿ ಹೆಂಗ ಅನ್ನಿಸ್ತಿದೆ ಅಂದ್ರೆ ಅಶೋಕ್ ಗೌಡ್ರೆ, ರಾಜ್ಯದ ಜನತೆಗೆ ಏನ್ ಸಂದೇಶ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಆಯ್ತು ವಕ್ಫ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ, ನಾವು ಕೂಡ ಸ್ವಾಗತ ಮಾಡ್ತೀವಿ, ಬಿಜೆಪಿಯ ಹೋರಾಟಕ್ಕೆ ನಮ್ಮ ಬೆಂಬಲ ಕೂಡ ಇದೆ. ಆದ್ರೆ ಈ ವಕ್ಫ್ ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಬಿಜೆಪಿ ನಾಯಕರು ತಮ್ಮ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರಾ ಅನ್ನುವಂತಹ ಒಂದಷ್ಟು ಅನುಮಾನಗಳೀಗ ಶುರುವಾಗ್ತಾ ಇರೋದು. ಜನರ ಹೋರಾಟ, ಜನರ ಮಧ್ಯದಲ್ಲಿರ್ತಕ್ಕಂಥ ಹೋರಾಟ, ಜನರ ಸಮಸ್ಯೆ, ಅದನ್ನ ಮಾತಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಪ್ರತಿಯೊಬ್ಬ ಭಾರತೀಯನ ಕೆಲಸ. ಯಾಕೆ ಅಂತಂದ್ರೆ ಇವತ್ತು ಯಾವ ರೀತಿ ದುರಾಡಳಿತವನ್ನು ಕಾಂಗ್ರೆಸ್ ಪಕ್ಷ ನೆಹರು ಕಾಲದಿಂದ ಹಿಡ್ಕೊಂಡು ಮನಮೋಹನ್ ಸಿಂಗ್ ಕಾಲದವರೆಗೂ ಮಾಡ್ಕೊಂಡ್ ಬಂತು ಅಂತಕ್ಕಂಥ ವಿಚಾರದಿಂದಾಗಿ ಬೇಸತ್ತಕ್ಕಂತಹ ಒಬ್ಬ ದಲಿತ, ಶೋಷಿತ, ಹಿಂದುಳಿದ ರೈತ ಏನಿದ್ದಾನೆ, ಇವತ್ತು ಅವನ ಹೋರಾಟಕ್ಕೆ ಧ್ವನಿ ಕೊಡ್ಬೇಕಾಗಿರ್ತಕ್ಕಂಥ. ಅಲ್ಲ, ಓಕೆ ಆಯ್ತು ಅಶೋಕ್ ಗೌಡ್ರೆ, ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಕೂಡ ಇದೆ, ನಾವು ಕೂಡ ಸ್ವಾಗತ ಮಾಡ್ತೀವಿ. ಆದ್ರೆ ಈ ಭಿನ್ನ ಭಿನ್ನವಾದಂತ ಹೋರಾಟ ಬೇಡ. ಈ ವಕ್ಫ್ ಅನ್ನುವಂತ ವಿಚಾರ ಹೆಂಗಂದ್ರೆ ನಾನಾ ನೀನಾ ಅನ್ನುವಂತ ಪ್ರತಿಷ್ಠೆಯನ್ನ ತೆಗೆದುಕೊಂಡಿದ್ದಾರಾ ಅಂತ ಹೇಳಿ, ನಾನೇ ಬಿಜೆಪಿಯಲ್ಲಿ ಮೊದಲು ನಂದೇ ನಡಿಬೇಕು
ಆ ರೀತಿ ಪ್ರತಿಷ್ಠೆಯಾಗಿ ತಗೊಂಡಿದಾರಾ ಅಂತ. ಬಿಜೆಪಿ ಅಂತಕ್ಕಂತಹದ್ದು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿರ್ತಕ್ಕಂಥ ಪಕ್ಷ. ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ಯಾರೇ ಅದಕ್ಕೆ ಹೋರಾಟ ಮಾಡಿದ್ರೆ ನಮ್ಮ ಸ್ವಾಗತ ಇದೆ. ಅದು ರಾಜ್ಯಾಧ್ಯಕ್ಷರನ್ನ ಬಿಟ್ಟು ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಬಿಜೆಪಿ ಹೆಚ್ಚಿನ ಒಂದು ಆಯ್ಕಟ್ಟೇನಿದೆ ಅದ್ರ ಬರ್ತಕ್ಕಂಥದ್ದು ಅಲ್ಲ. ಅದರಿಂದಾಗಿ ಹಿರಿಯರ ಗಮನಕ್ಕೆ ಈಗಾಗಲೇ ತರಲಾಗಿದೆ. ಹಿರಿಯರು ಯಾವ ರೀತಿ ಡಿಸೈಡ್ ಮಾಡ್ತಾರೆ ಅದನ್ನ ಖಂಡಿತವಾಗ್ಲೂ ಸಹ ಮಾಧ್ಯಮಗಳು ತಿಳಿಸ್ತಕ್ಕಂಥ ಕೆಲಸನ ಬಿಜೆಪಿ ಹಿರಿಯ ನಾಯಕರು ಮಾಡ್ತಾರೆ. ಆದ್ರೆ ಅದೇ ಟೈಮಲ್ಲಿ ನೋಡಿ, ಇವತ್ತು ಬಿ ಕೆ ಹರಿಪ್ರಸಾದ್ ಅವರು ಎಂತೆಂತ ಹೇಳಿಕೆಗಳು ಕೊಡ್ತಿದ್ದಾರೆ, ಕಾಂಗ್ರೆಸ್ನ ಬೇಗುದಿ ಹೇಗಿದೆ ಇದನ್ನು ಸಹ ಮಾತಾಡ್ಬೇಕಲ್ಲ. ಮತ್ತು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಇರತಕ್ಕಂಥ ಸ್ಪೈ ಗೇಮ್ ಇದೆಯಾ, ಅವ್ರ ಮನೇಲಿ ಇವ್ರ ಸ್ಪೈ, ಇವ್ರ ಮನೇಲಿ ಅವ್ರ ಸ್ಪೈ, ಅದನ್ನು ಬಗ್ಗೆ ಮಾತಾಡ್ಬೇಕಲ್ಲ. ಧರ್ಮಸೇನ ಸರ್, ಅಶೋಕ್ ಗೌಡ್ರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅಲ್ಲೂ ಕೂಡ ಎಲ್ಲವೂ ಸರಿ ಇಲ್ಲ. ಇವತ್ತು ಬಿ ಕೆ ಹರಿಪ್ರಸಾದ್ ಅವರ ಮಾತಿನಿಂದ ಅದು ಗೊತ್ತಾಗ್ತಾ ಇದೆ. ಇಲ್ಲ ನಾನು ದಯಮಾಡಿ ಬೇರೆ ಕಡೆ ಡೈವರ್ಟ್ ಮಾಡಬೇಡಿ. ಅವ್ರವ್ರ ಅಭಿಪ್ರಾಯ ಹೇಳಿದ್ದಾರೆ. ಬಿಜೆಪಿ ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ. ಅವ್ರ ಹೆಸರು ಜ್ಞಾಪಕ ಬಂತು, ಮಣಪಡಿ ಅಂತ ಹೇಳಿ ಅಲ್ಪಸಂಖ್ಯಾತರು ಇದ್ರಲ್ಲ ಮೇಡಮ್, ಮಂಗಳೂರವರು. ಅವರನ್ನು ಯಡಿಯೂರಪ್ಪನವ್ರ ಕಾಲದಲ್ಲಿ ಇವರು ತರಿಸಿ ಇದ್ ಮಾಡಿದ್ರು. ಈ ಬಿಜೆಪಿ ಅವ್ರ ಕಥೆ ಏನಾಗಿದೆ ಅಂತ ಹೇಳಿದ್ರೆ, ಈ ಕೋತಿ ಬಾಲನ ಬೆಳೆನ ಬಾಲ ಸಮೇತ ಹೊಡ್ಕೊಂಡ್ಬಿಡ್ತಲ್ಲ, ಹಂಗ ಆಗ್ಬಿಟ್ಟಿದೆ ಈಗ ಅವ್ರ ಕತೆ. ಮಣಪಾಡಿ ವರದಿ ಮೇಲೆ ಇವ್ರು ಹೊರಟೋಗ್ಬಿಟ್ರು. ಅಲ್ಲಿ ಮಣಪಾಡಿ ವರದಿ ಕೊಟ್ಟವ್ರೆ ಅಲ್ಪಸಂಖ್ಯಾತರೆಲ್ಲ ಜಮೀನುಗಳೆಲ್ಲ ಅಲ್ಪಸಂಖ್ಯಾತರ ರಾಜಕಾರಣಿ ಹಿಂಗ್ ಮಾಡಿದಾರೆ ಹಂಗ್ ಮಾಡಿದಾರೆ ಅಂತ ಹೇಳಿ ಇದನ್ನ ತಗೊಂಡು ಬಂದ್ರು. ನನ್ಗೂ ಗೊತ್ತಿದೆ ಇವೆಲ್ಲನೂ ಕೂಡ. ಈಗೇನಾಗಿದೆ, ಈ ತಗೊಂಬನ್ನಿ ಮಣಪಾಡಿ ವರದಿನ ತಗೊಂಬನ್ರಿ, ಜನಕ್ಕೆ ಮುಂದೆ ಇಡೋಣ. ಅದ್ರಲ್ಲಿ ಏನಾದ್ರು ಸಿದ್ದರಾಮಯ್ಯನವ್ರು ತಪ್ಪಿದೆ, ಜಮೀರ್ ಅಹಮದ್ ಖಾನ್ ತಪ್ಪಿದೆ ಅಂತಂದ್ರೆ ನನಗ್ ರಾಜಕೀಯನೇ ಬೇಡ. ಇವತ್ತು ಮಣಪಾಡಿ ವರದಿ ಮೇಲೆ ತಾನೇ ಇಷ್ಟೆಲ್ಲ ನಡೀತಾ ಇರೋದು. ಇವತ್ತಾನೆ ಬಿಜೆಪಿ ಅವರ ವರದಿ ತರ್ತಿದ್ದು. ನೀವು 2 ಸರಿ ಅಧಿಕಾರಕ್ಕೆ ಬಂದ್ರಲ್ಲ, ಯಾಕೆ ಮಣಪಾಡಿ ವರದಿನ ನೀವು ಸ್ವೀಕಾರ ಮಾಡಿ ಇಂಪ್ಲಿಮೆಂಟ್ ಮಾಡ್ಲಿಲ್ಲ? ನೀವು ಸಿಬ್ಬಂದಿ ಆಟಗಳನ್ನ ಆಡಕ್ ಹೋದ್ರೆ ಖಂಡಿತ ನೀವು ಸಿಗಾಕೊಳ್ತೀರಿ, ಜನರಿಂದ ತಿರಸ್ಕೃತರಾಗ್ತೀರಿ. ಈಗಾಗ್ಲೇ ನಿಮ್ ಮೇಲೆ ಅಭಿಪ್ರಾಯ ಬರುತ್ತೆ ನೋಡಿ. ಈಗ ನಿಮ್ಮ ವರದಿಗಳು ಏನ್ ಹೇಳಿದೆ, ಅಲ್ಪಸಂಖ್ಯಾತ ನಾಯಕರುಗಳು ಮಿಸ್ಯೂಸ್ ಮಾಡಿದ್ದಾರೆ ಕಾಂಗ್ರೆಸ್. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಸಮೇತ ಮಾಡ್ತಾರೆ. ನೀವು ಇದನ್ನ ವಕ್ಫಾಸ್ಟ್ ಅಂತ ಹೇಳ್ತಾ ಇದ್ದೀರಿ. ವಕ್ಫಾಸ್ಟ್ ಮೇಲೆ ತಾನೇ ಇಷ್ಟೆಲ್ಲ ನಡೆದಿದ್ದು. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಸಮೇತ ಮಾತಾಡ್ತಿದ್ದಾರೆ. ಹೇಳಿ ಅಶೋಕ್ ಗೌಡ್ರು, ನಿಮ್ ಮಾತಿಗೆ ಆನ್ಸರ್ ಮಾಡ್ತಾ ಇದ್ದಾರೆ. ಅಶೋಕ್ ಗೌಡ್ರೆ ಕೇಳಿ, ಅನ್ವರ್ ಮಾಣಪಾಡಿಯವರ ರಿಪೋರ್ಟ್ ಪ್ರಕಾರ 57,000 ಎಕರೆ ಆವತ್ತು 2009-10ರಲ್ಲಿ ವಕ್ಫ್ ಇತ್ತು. ಅದ್ರಲ್ಲಿ 27,000 ಎಕರೆ ಕಬಳಿಕೆ ಆಗಿತ್ತು, ಭೂ ಕಬಳಿಕೆ ಆಗಿತ್ತು. ಕಬಳಿಕೆ ಮಾಡಿದವರು ಯಾರು? ಮಲ್ಲಿಕಾರ್ಜುನ್ ಖರ್ಗೆ, ಅದಾದ್ಮೇಲೆ ರೆಹಮಾನ್ ಖಾನ್, ಅದಾದ್ಮೇಲೆ ಅಲಪಾಡ್, ಅದಾದ್ಮೇಲೆ ಜಮೀರ್ ಅಹಮದ್, ಇಂಥ ನಾಯಕರು ಕಬಳಿಕೆ ಮಾಡ್ಬಿಟ್ಟಿದ್ದಾರೆ. 2.5 ಲಕ್ಷ ಕೋಟಿ ವಕ್ಫ್ಗೆ ಆಸ್ತಿಗೆ ಕೊಂಡು ಬಂದಿರತಕ್ಕಂಥದ್ದು. ಅದರಿಂದಾಗಿ ಇದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿ ಅಂತ ನೋಡೋಣ ಸರ್. ಇದು ಮುಂದಿನ ದಿನಗಳಲ್ಲಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ನೋಡೋಣ, ಕಾದ್ ನೋಡೋಣ. ಥ್ಯಾಂಕ್ ಯು ಧರ್ಮಸೇನ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿ ಮಾತನಾಡೋದಕ್ಕಾಗಿ. ಇನ್ನು ಅಶೋಕ್ ಗೌಡ ಅವರೇ, ನಿಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್.